ಹುಬ್ಬಳ್ಳಿ ಧಾರವಾಡ ಪಾಲಿಕೆಗೆ ಬರಬೇಕಾಗಿದೆ ನೂರಾರು ಕೋಟಿ ಅನುದಾನ. ಪಾಲಿಕೆಗೆ ಬಿಡುಗಡೆ ಆಗಬೇಕಾದ ಅನುದಾನದಲ್ಲಿ ರಾಜ್ಯ ಸರ್ಕಾರ ತಾರತಮ್ಯವನ್ನ ಮಾಡಿದೆ. ನೋಡಿ, ಬೆಂಗಳೂರನ್ನ ಬಿಟ್ಟರೆ ದೊಡ್ಡದು ಪಾಲಿಕೆ ಅಂತ ಹೇಳಿದ್ರೆ ಹುಬ್ಬಳ್ಳಿ ಧಾರವಾಡ. ಆದರೆ ಅನುದಾನ ಅಲ್ಲಿ ಸರಿಯಾಗಿ ಬಿಡುಗಡೆ ಆಗಿಲ್ಲ. ಸರ್ಕಾರ ಮೀನಾಮೇಷ ತಾರತಮ್ಯ ಮಾಡಿದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧವಾದ ಪಾಲಿಕೆ ಮೇಯರ್ ಹಾಗೆ ಜನಪ್ರತಿನಿಧಿಗಳು 2016-17ರಿಂದಲೂ ಕೂಡ ಪಾಲಿಕೆಗೆ ಬರಬೇಕಾಗಿದೆ 300 ಕೋಟಿಗೂ ಅಧಿಕ ಅನುದಾನದ ಕೊರತೆಯಿಂದಾಗಿ ಕುಂಠಿತಗೊಂಡಿದ್ದಾವೆ ಅಭಿವೃದ್ಧಿ ಕಾಮಗಾರಿಗಳು. ಕೆಲಸನೇ ಆಗ್ತಾ ಇಲ್ಲ. ಕಳೆದ 8 ವರ್ಷಗಳಿಂದ ಅನುದಾನವಿಲ್ಲದೆ ಪಾಲಿಕೆ ಮುನ್ನಡೀತಾ ಇದೆ. ಹಾಗೂ ಹೇಗೋ ಟ್ಯಾಕ್ಸು ಲೋಕಲಿ ಅಂತೇಳಿ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಪಾಲಿಕೆಯವರು. ಈಗಾಗಲೇ ಅನುದಾನಕ್ಕಾಗಿ ಸಿಎಂಗೆ ಪತ್ರ ಬರೆದಿದ್ದಾರೆ ಮೇಯರ್ ರಾಮಪ್ಪ ಬಡ್ಗೇರ್. ಆದರೆ 8 ವರ್ಷಗಳಿಂದ ಅನುದಾನ ಸರಿಯಾಗಿ ಬರ್ತಾ ಇಲ್ಲ ಸರ್ಕಾರದಿಂದ. ಈಗ ಸ್ಥಳೀಯವಾಗಿ ಬರ್ತಿರುವಂತಹ ತೆರಿಗೆ ಏನು ಸಂಗ್ರಹ ಆಗ್ತಾ ಇದೆ ಅದರ ಮೇಲೇ ಕೆಲಸಗಳಾಗ್ತಾ ಇದ್ದಾವೆ. ದೊಡ್ಡ ಪ್ರಮಾಣದಲ್ಲಿ ಹಣ ಈಗ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ. BBMPಗೆ ನೀವು ಸಾವಿರಾರು ಕೋಟಿ ಕೊಡ್ತೀರಿ, ಆದರೆ ಯಾಕೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಕೊಡ್ತಾ ಇಲ್ಲ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಈಗ ಕಾನೂನಾತ್ಮಕವಾದಂಥ ಹೋರಾಟದ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಪಾಲಿಕೆಯ ಸದಸ್ಯರು, ಅದರ ಜೊತೆಗೆ ಜನಪ್ರತಿನಿಧಿಗಳು. ಯಾಕಂತ ಹೇಳಿದ್ರೆ ಈಗ ನೋಡಿ, ಆ ಭಾಗದಲ್ಲೂ ಕೂಡ ಜಾಸ್ತಿ ಕೆಲಸಗಳು ಆಗಬೇಕಾಗಿದೆ. ಎಷ್ಟೋ ರಸ್ತೆ ಕಾಮಗಾರಿಗಳು ಅರ್ಧಕ್ಕೆ ನಿಂತು ಹೋಗಿಬಿಟ್ಟಿದ್ದಾವೆ. ಒಳಚರಂಡಿ ಕಾಮಗಾರಿಗಳು, ಅಲ್ಲಿ ಕುಡಿಯುವ ನೀರಿನ ಸೌಲಭ್ಯಗಳಾಗಿರ್ಬೋದು, ಯಾಕೆ ಅರ್ಧಕ್ಕೆ ನಿಂತಿದ್ದಾವೆ? ಹಣ ಇಲ್ಲ ಕೆಲಸ ಮಾಡಿಸ್ಲಿಕ್ಕೆ. ಈಗ ಅಲ್ಲಿ ಸಂಗ್ರಹವಾಗುವಂಥ ಹಣ ಸಾಕಾಗ್ತಾ ಇಲ್ಲ. ಈಗ ರಾಜ್ಯ ಸರ್ಕಾರ ಏನು ವಿಶೇಷ ಅನುದಾನ ಅಂತೇಳಿ ನಮ್ಮ ಕರ್ನಾಟಕದ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂತ ಹೇಳ್ಕೊ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಈ 303 ಕೋಟಿ ಅನುದಾನವನ್ನೇ ತಡೆ ಬಂದೇ ಇಲ್ಲ. ಅದನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. ಈ ಹುಬ್ಬಳ್ಳಿ ಧಾರವಾಡ ನೋಡಿದರೆ ಬಂದು ನೋಡ್ಬೇಕು. ಎಲ್ಲಿ ಬೇಕಾದಲ್ಲಿ ಗುಂಡಿ ನೀರು ತೆಗೋಂಗಿಲ್ಲ. ಮಳೆ ಆದರೆ ಎಲ್ಲಿ ಬೇಕಲ್ಲಿ ನೀರು ತುಂಬ್ತಾವೆ, ಮನೆಗಳೆಲ್ಲ ನೀರು ನುಗ್ತಾವೆ, ಧೂಳು ಹಬ್ತೈತಿ. ಈ ಸ್ಮಾರ್ಟ್ ಸಿಟಿ ಅಂತ ಮಾಡಿ ಹೇಳ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿನೂ ಇನ್ನೂ ಆಗಿಲ್ಲ. ಈ ಮೇಯರ್ ಇದ್ದಂಥ BJP ಮೇಯರ್ ಅವರು ಆ ಅನುದಾನ ಬರಲಿಲ್ಲ ಅಂತ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಅದನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅದನ್ನು ಕಾನೂನು ಹೋರಾಟ ಆಗಲಾರ್ದಾಗೆ ನಮ್ಮ ಮಹಾನಗರ ಪಾಲಿಕೆಗೆ 303 ಕೋಟಿ ಬಿಡುಗಡೆ ಮಾಡಿ ಮಾಡ್ಬೇಕಂತ ಅಭಿವೃದ್ಧಿಗೆ ಶ್ರಮಿಸ್ಬೇಕಂತ ಕೇಳ್ಕೊತೇವೆ. ಈಗಾಗಲೇ ಸರ್ಕಾರ ನಮಗೆ ರಾಜ್ಯ ಸರ್ಕಾರಗಳು ಇಲ್ಲಿ ಮಟ್ಟ 2016ರಿಂದ 2017 ನಮಗೆ 24 ಮಟ್ಟ ಎಲ್ಲ ಸರ್ಕಾರಗಳು ನಮಗೇನು ಅನುದಾನ ಏನು ಹಂಚಿಕೆ ಮಾಡಿದ್ದು 100 ಕೋಟಿ ಇದ್ರೆ ಬಿಡುಗಡೆ ಮಾಡೋದು 80 ಕೋಟಿ. ಹೀಗಾಗಿ 20 ಕೋಟಿಯನ್ನು ನಮ್ಮ ತೆರಿಗೆಯಲ್ಲೇ ಅದನ್ನು ಸರಿ ಮಾಡ್ಕೋರಿ ಅನ್ನೋದು ಹಿಂಗೆ ಅನೇಕ ವಿವಿಧ ಕಾಮಗಾರಿಗಳಿಗೆ ಈಗ ನಮಗೆ ಕಡಿತ ಮಾಡಿದ್ದಾರೆ. ಇವೆ ಒಟ್ಟಾರೆ 303 ಕೋಟಿ ನಮಗೆ ಸರ್ಕಾರದಿಂದ ಬರುವಂಥ ಬಾಕಿ ಹಣ ಇದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದೇವೆ. ಈ ನಗರಾಭಿವೃದ್ಧಿ ಮಂತ್ರಿಯಾದ ಭೈರತಿ ಸುರೇಶ್ ಅವರ ಗಮನಕ್ಕೆ ಮತ್ತು ನಮ್ಮ ಜಿಲ್ಲೆಯ ಸಚಿವರಾದಂಥ ಸಂತೋಷ್ ಲಾಡ್ ಅವರಿಗೂ ಗಮನಕ್ಕೆ ತಂದಿದ್ದೇವೆ. ಇನ್ನು ಈ ಬಗ್ಗೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಯಲ್ಲಪ್ಪ ಒಂದು ಮಾಕ್ ಲೈವ್ ಕೊಟ್ಟಿದ್ದಾರೆ, ನೋಡೋಣ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದರೆ ರಾಜ್ಯದಲ್ಲೇ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಇದು ಹೆಸರಿಗೆ ಮಾತ್ರ. ಅಭಿವೃದ್ಧಿಯಲ್ಲಿ ದೊಡ್ಡದಂತಹ ಶೂನ್ಯ ಇಲ್ಲಿ ಅಂತಂದರೆ ಮಹಾನಗರ ಪಾಲಿಕೆಯಲ್ಲಿದೆ. ಯಾಕೆಂದರೆ ಎಲ್ಲಿ ನೋಡಿದರೂ ತಗ್ಗು ಗುಂಡಿಗಳು, ಸಂಪೂರ್ಣವಾಗಿ ಧೂಳು. ಹೀಗಾಗಿ ಇವತ್ತು ಒಂದು ಕಡೆ ಅಂದರೆ ಅಭಿವೃದ್ಧಿ ದೃಷ್ಟಿ ನೋಡಿದಾಗ ಇಲ್ಲಿ ಅಂದರೆ ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡ ಹದಗೆಟ್ಟು ಹೋಗಿದೆ. ಈ ಸಂಬಂಧಪಟ್ಟಂಗೆ ಇಲ್ಲಿ ಹುಬ್ಬಳ್ಳಿ ಧಾರವಾಡನ ಬದುಕಿಸಿ ವಿಶೇಷವಾದಂಥ ಒಂದು ಅನುದಾನವನ್ನು ನೀಡಿ ಅಂತೇಳಿ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಇಲ್ಲಿರುವಂತಹ BJP ಸದಸ್ಯರು, ಕಾಂಗ್ರೆಸ್ ಸದಸ್ಯರು ಸರ್ಕಾರಕ್ಕೆ ಇಲ್ಲಿ ಅಂದರೆ ಮನವಿ ಮಾಡಿದ್ರು ಸಹ ಇಲ್ಲಿದ್ರೆ ಸರ್ಕಾರ ಕಿಂಚಿತ್ತೂ ಸಹ ಇಲ್ಲಿ ಅಂದರೆ ಹಣವನ್ನು ನೀಡುವ ಕೆಲಸ ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದರೆ ಕಳೆದ ಕೆಲವು ತಿಂಗಳ ಹಿಂದುಗಡೆ ಅಷ್ಟೇ ಹುಬ್ಬಳ್ಳಿ ಧಾರವಾಡ ಮೇಯರ್ ರಾಮಪ್ಪ ಬಡ್ಗೇರ್ ಇಲ್ಲಿ ಅಂದರೆ ಸರ್ಕಾರಕ್ಕೆ ಪತ್ರ ಬರೀತಾರೆ. ವಿಶೇಷವಾದಂಥ ಒಂದು ಅನುದಾನವನ್ನು ನಮಗೆ ಪಾಲಿಕೆಗೆ ಕೊಡಿ, ನಮ್ಮನ್ನು ರಕ್ಷಿಸಿ, ಅಭಿವೃದ್ಧಿಯಿಂದ ಇಲ್ಲಿ ಅಂದರೆ ಅಭಿವೃದ್ಧಿ ದೃಷ್ಟಿಯಿಂದ ನಮಗೆ ಹಣ ನೀಡಿ ಅಂತ ಹೇಳುತ್ತೆ. ಆದರೆ ಇಲ್ಲಿವರೆಗೂ ಸರ್ಕಾರ ಇಲ್ಲಿ ಅಂದರೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆಗೆ ಅನುದಾನವನ್ನು
ಬಿಡುಗಡೆ ಹಾಕಿಲ್ಲ. ಒಂದಲ್ಲ ಎರಡು ಅಲ್ಲ, ಬರೋಬ್ಬರಿ 303 ಕೋಟಿ ರೂಪಾಯಿ ಇಲ್ಲಿ ಅಂದರೆ 2016 2017ರಿಂದ ಪಾಲಿಕೆಗೆ ಬರಬೇಕಾಗಿದ್ದ ಹಣಕ್ಕೆ ಇಲ್ಲಿ ಅಂದರೆ ಸರ್ಕಾರ ಕೊಕ್ಕೆ ಹಾಕಿ ಉಳಿದುಕೊಂಡಿದೆ. ಹೀಗಾಗಿ ಸರ್ಕಾರದತ್ತ ಇವತ್ತು ಒಂದು ಕಡೆ ಅಂತಾರೆ ಬಟ್ಟು ಮಾಡಿದೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ. ಆದರೆ ಇಲ್ಲಿವರೆಗೂ ಯಾವಾಗ ಇಲ್ಲಿ ಅಂತಂದರೆ ಸರ್ಕಾರ ಅಂದರೆ ಮೇಯರ್ ಇಲ್ಲಿ ಸರ್ಕಾರಕ್ಕೆ ಪತ್ರ ಬರೀತಾರೆ, ಪತ್ರ ಬರೆದ್ರೂ ಸಹ ಸರ್ಕಾರದಿಂದ ಇಲ್ಲಿ ಹಣ ಬಿಡುಗಡೆ ಆಗಲ್ಲ. ಹೀಗಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟು ಇಲ್ಲಿ ಅಂದರೆ ಹೋರಾಟವನ್ನು ಮಾಡಲಿಕ್ಕೆ ಒಂದು ಕಡೆ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮುಂದಾಗಿದೆ. ಅದು ಏನು ಅಂತಾರೆ ಕಾನೂನು ಸಮರ. ಈಗ ಒಂದು ಕಡೆ ಅಂತಂದರೆ ರಾಜ್ಯ ಸರ್ಕಾರ ಇಲ್ಲಿ ಅನುದಾನಕ್ಕಾಗಿ ಈ ಹಿಂದ್ಗಡೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು. ಅದೇ ರೀತಿಯಾಗಿ ಇಲ್ಲಿ ಅಂತಂದರೆ ಪಾಲಿಕೆ ಬರಬೇಕಾದಂಥ ಹಣವನ್ನು ಕೊಡಿ ಅಂತೇಳಿ ಪಾಲಿಕೆ ಇವತ್ತು ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲಿ ಅಂದರೆ ಕೋರ್ಟ್ ಮೊರೆ ಹೋಗಲು ಮುಂದಾಗ್ತದೆ. 303 ಕೋಟಿ ರೂಪಾಯಿ ಅನುದಾನಕ್ಕಾಗಿ ಕೋರ್ಟ್ಗೆ ಇಲ್ಲಂದರೆ ಹೋಗಿ ಕಾನೂನು ಹೋರಾಟವನ್ನು ಮಾಡಿ ಇಲ್ಲಿ ಅಂತಾರೆ ಹಣವನ್ನು ತೆಗೆದುಕೊಂಡು ಬಂದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಒಂದು ಚಿಂತನೆಯನ್ನು ಈಗ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಇಲ್ಲಿರುವಂತಹ BJPಯ ಸದಸ್ಯರು ಮುಂದಾಗ್ತಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಅಭಿವೃದ್ಧಿ ದೃಷ್ಟಿಯಿಂದ ಹುಬ್ಬಳ್ಳಿ ಧಾರವಾಡ ಒಂದು ಕಡೆ ಅಂದರೆ ಇವತ್ತು ಸ್ಮಾರ್ಟ್ ಸಿಟಿಯಲ್ಲಿ ಘೋಷಣೆ ಆಗಿದೆ. ಆದರೆ ಸ್ಮಾರ್ಟ್ ಸಿಟಿಯಲ್ಲಿ ಬರೋಬ್ಬರಿ 1000 ಕೋಟಿ ರೂಪಾಯಿ ಅನುದಾನದಲ್ಲಿ 62 ಕಾಮಗಾರಿಗಳು ನಡೆದಿವೆ. ಆ 62 ಕಾಮಗಾರಿಗಳು ಜನರಿಗೆ ಉಪಯೋಗವಾಗಿಲ್ಲ. ತಕ್ಷಣವೇ ಇಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಬರಬೇಕಾದಂತಹ ಹಣವನ್ನು ಇಲ್ಲಿ 303 ಕೋಟಿ ರೂಪಾಯಿ ಹಣವನ್ನು ತಕ್ಷಣ ಬಿಡುಗಡೆ ಮಾಡಿ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿಗೆ ಶ್ರಮಿಸಬೇಕು ಅನ್ನೋದು ಹುಬ್ಬಳ್ಳಿ ಧಾರವಾಡ ನಾಗರಿಕರ ಆಗ್ರಹವಾಗಿದೆ.